ನಮಸ್ಕಾರ ಸ್ನೇಹಿತರೆ. ಹೊಟ್ಟೆಯ ಭಾಗದ ಬೊಜ್ಜನ್ನು ಕರಗಿಸೋದಕ್ಕೆ ಇವತ್ತೊಂದು ಸಿಂಪಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಟ್ರೈ ಮಾಡಿ. ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಇದನ್ನು ರೆಡಿ ಮಾಡಿಕೊಂಡು ಹೊಟ್ಟೆಯ ಭಾಗ, ಸೊಂಟದ ಭಾಗವನ್ನು ಮಸಾಜ್ ಮಾಡಿಕೊಂಡ್ರೆ ಹೊಟ್ಟೆಯ ಕೊಬ್ಬು ಕರಗುತ್ತೆ. ಇದಕ್ಕೆ ಮೊದಲನೇದಾಗಿ ನಾನು ತೊಗೊಂಡಿರುವಂಥದ್ದು ಒಣ ಶುಂಠಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಂತರ 6ರಿಂದ 7 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ನಂತರ ನೋಡಿ 1 ಸ್ಪೂನಷ್ಟು ಓಂ ಕಾಳನ್ನು ತೊಗೊಂಡಿದ್ದೀನಿ. ನಂತರ ಚಕ್ಕೆ, ಅಡುಗೆಗೆ ಬಳಸ್ತೀವಲ್ವ ಚಕ್ಕೆ, ಅದನ್ನು ಪೌಡರ್ ಮಾಡಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ಒಂದು ಪಾತ್ರೆ, ತಳ ದಪ್ಪ ಇರುವಂತಹ ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ನಾನು ಎಳ್ಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತಿಲ್ ಆಯಿಲ್, ಜಿಂಜಿಲಿ ಆಯಿಲ್ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. 1 ಕಪ್ಪಷ್ಟು, ಒಂದು ದೊಡ್ಡ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಜಜ್ಜಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಮತ್ತು ನಾವೇನು ಎಲ್ಲ ಎತ್ತಿಟ್ಕೊಂಡಿದ್ವಿ ಶುಂಠಿ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣ ಶುಂಠಿಯನ್ನು ಸ್ವಲ್ಪ ಪೌಡರ್ ಮಾಡಿ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ಚಕ್ಕೆಯ ಪೌಡರ್, ಅದನ್ನು ಕೂಡ 1 ಸ್ಪೂನ್ ಹಾಕ್ಕೊಳ್ಳಿ. ನಂತರ ಓಂ ಕಾಳು, ಇದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲೇ ಒಂದು 5 ನಿಮಿಷ ಅಥವಾ 7 ನಿಮಿಷ, ಅದು ಎಲ್ಲ ಅಂದರೆ ಬೆಳ್ಳುಳ್ಳಿ ಎಲ್ಲ ಬಣ್ಣ ಬದಲಾಗುತ್ತೆ, ಸೊ ಅಲ್ಲಿವರೆಗೂ ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ಸೀದೋಗೋದಕ್ಕೆ ಬಿಡಬಾರ್ದು, ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ನಂತರ ಸ್ಟವನ್ನು ಆಫ್ ಮಾಡಿ ಎಣ್ಣೆ ತಣ್ಣಗಾಗೋಕ್ಕೆ ಬಿಡಿ. ನೋಡಿ ರೆಡಿ ಆಗಿದೆ. ನೋಡಿ ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗ್ತಿರುತ್ತೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ. ನಂತರ ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾದ್ಮೇಲೆ ಇದನ್ನು ಫಿಲ್ಟರ್ ಮಾಡಿ ಎತ್ತಿಟ್ಕೊಳ್ಳೋಣ. ಒಂದು ಡಬ್ಬಿಯಲ್ಲಿ ಹಾಕಿ ಫಿಲ್ಟರ್ ಮಾಡಿ ಎತ್ತಿಟ್ಕೊಂಡು ಯಾವಾಗೆಲ್ಲ ಅವಶ್ಯಕತೆ ಇದೆಯೋ ಅವಾಗ ಬಳಸ್ಬೋದು. ಅಂದರೆ ನೀವು ಸ್ನಾನ ಮಾಡೋದಕ್ಕಿಂತ 1 ಗಂಟೆ ಮುಂಚೆ ಹೊಟ್ಟೆಯ ಭಾಗಕ್ಕೆ ಇದನ್ನು ಹಚ್ಚಿಬಿಟ್ಟು ಮಸಾಜ್ ಮಾಡಿ, ಚೆನ್ನಾಗೆ ಮಸಾಜ್ ಮಾಡಿಕೊಂಡು 1 ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟು ಕೂಡ ಸ್ನಾನ ಮಾಡ್ಕೊಳ್ಬಹುದು. ಪ್ರತಿನಿತ್ಯ ಮಾಡ್ಬೋದು, ಅದು ವಾರದಲ್ಲಿ 2 ಅಥವಾ 3 ಸಲ ಕೂಡ ಬಳಸ್ಬೋದು. ಇದರಿಂದ ಹೊಟ್ಟೆಯ ಭಾಗದಲ್ಲಿ ಶೇಖರಣೆ ಆಗಿರುವಂತಹ ಕೊಬ್ಬು ನಿವಾರಣೆ ಆಗುತ್ತೆ. ಹಾಗೆ ಡೆಲಿವರಿ ಏನಾದರೂ ಆಗಿದ್ದರೆ ಡೆಲಿವರಿ ಆದಮೇಲೆ ಹೊಟ್ಟೆಯ ಭಾಗ ಟೊಳ್ಳು ಥರ ಆಗಿರುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಬಂದಿರುತ್ತೆ, ಅದರ ನಿವಾರಣೆಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೋಡಿ ಚೆನ್ನಾಗಿ ಸ್ವಲ್ಪ ಪ್ರೆಷರನ್ನು ಕೊಟ್ಟು ಹೊಟ್ಟೆಯ ಭಾಗವನ್ನು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು. ಆವಾಗ ಹೊಟ್ಟೆಯ ಭಾಗದ ಕೊಬ್ಬು ಕರಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮಸಾಜಿಂದ ಹೊಟ್ಟೆ ಕರಗುತ್ತಾ ಅಂದರೆ ಖಂಡಿತವಾಗ್ಲೂ ಪ್ರತಿನಿತ್ಯ ನೀವು ಇದನ್ನು ಮಾಡ್ತಾಯಿದ್ರೆ ಹೊಟ್ಟೆಯ ಒಂದು ಬೊಜ್ಜು ಕರಗೋದಕ್ಕೆ ಈ ಮಸಾಜ್ ಮತ್ತು ಈ ಆಯಿಲ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ಡಯಟನ್ನು ಮಾಡ್ಕೊಳ್ಳಿ. ಒಂದು ಸಣ್ಣ ಪುಟ್ಟ ಎಕ್ಸಸೈಸನ್ನು ಕೂಡ ನೀವು ಅಭ್ಯಾಸ ಮಾಡ್ಕೊಳ್ಳಿ ಡೈಲಿ. ಅದರಿಂದ ಇನ್ನೂ ಬೇಗ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.